ನೋಡು, ನಿನಗೆ ಮದುವೆ ಆಗ್ಬೇಕು ಅಂದ್ರೆ ನಾನು ಹೇಳಿದ್ದೆಲ್ಲ ಕೇಳಬೇಕು. ಆ ಬಡ್ಡಿ ಬಂಗಾರಮ್ಮನ ಮಗಳನ್ನ ನೀನು ಮದುವೆ ಮಾಡ್ಕೊಬಿಟ್ರೆ ನಿನ್ನ ಜೀವನ ಸೆಟ್ಲ್ ಆಯ್ತದೆ. ಸರಿನಾ? ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿವ್ರಂತೆ ಇಬ್ರುನುವೆ. ನೋಡು, ಯಾರನ್ನ ಕೇಳಿದ್ರೆ ಸಿಂಗಾಪುರದಿಂದ ಬಂದಿದ್ದೀನಿ ಅಂತಾನೆ ನೀ ಹೇಳ್ಬಿಡತ್ತಾಗೆ ಸುಮ್ಮನೆ ಆಯ್ತಾರೆ. ಅಜಯ್, ನನ್ಗೆ ಇಂಗ್ಲೀಷ್ ಎಲ್ಲ ಮಾತಾಡಕ್ ಬರಕಿಲ್ವಲ್ಲ. ಇಂಗ್ಲೀಷಾಗ ಮಾತಾಡು ಅಂತ ಹೇಳಿದ್ರೆ ಹೆಂಗ್ ಮಾತಾಡ್ಲಿ ನಾನು? ಅಯ್ಯೋ ಬಡೇತದೆ, ಇಷ್ಟು ದಿನ ಏನ್ ದನ ಕಾಯ್ತಿದ್ದೆಲ್ಲ ಬಿಡು. ಅವ್ರಿಗೆ ಇಂಗ್ಲೀಷ್ ಬಂದ್ಬಿಡ್ತದ, ಅವ್ರಿಗೂ ಬರಕಿಲ್ಲ. ಸುಮ್ಮನೆ ಟ್ಯಾಟ್ಸ್ ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು ಮಾತಾಡು. ಹಂಗೇನಿಯಾ, ನನ್ನ ಮೊಮ್ಮಗಳು ಫೋನ್ ಹಾಕ್ತೀನಿ, ಅಲ್ಲಿ ಪುಟ್ಟಿ ಅಲ್ಲೇ ಇತ್ತಾಳೆ, ನಿಂಗೆ ಸಹಾಯ ಮಾಡ್ತಾಳೆ. ಪುಟ್ಟಿಗೂ ಹೇಳ್ತೀನಿ, ನೀನು ಈ ವಿಚಾರನ ಯಾರಿಗೂ ಹೇಳಕ್ ಹೋಗ್ಬೇಡ ಪುಟ್ಟಿ, ಬಾಯಿ ಮುಚ್ಕೊಂಡಿರೋದು ಕಲ್ತ್ಕ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಸರಿ ಆಯ್ತು ಅಂತ ಅವಳು ಬಾಯಿ ಮುಚ್ಕೊಂಡು ಸುಮ್ ಕಾಯ್ತಾಳೆ. ನೋಡು, ನಿಂದು ನಿಮ್ಮ ಅಮ್ಮಂದು ಇಬ್ರು ಜೀವನನೂ ಬಡ್ಡಿ ಬಂಗಾರ ಮುಂದೆ ದುಡ್ಡಾಗೆ ನಡೀತದೆ. ಇನ್ನೇನು ಯೋಚನೆ ಮಾಡಬೇಡ. ತಾಳಿ ಒಂದು ಕೊಟ್ಬಿಡು, ಆಮೇಲೆ ಡೈವರ್ಸ್ ಪೈವರ್ಸ್ ಇದ್ರೂ ಕೊಡಕ್ಕೆ ಹೋಗ್ಬೇಡ. ಏನೋ ಒಂದು ಮಾಡ್ಕೊಂಡ್ರೆ ಆಯ್ತು. ಸರಿನಾ? ಅಜ್ಜಿ, ನೀ ನನ್ನ ಪಾಲಿನ ದೇವತೆ ನೀನಿಯಾ ಸರಿ. ಹೆಂಗೋ ನನ್ನ ಜೀವನನ ಅದು ಆ ಲೆವೆಲಾಗ ಸೆಟ್ಲು ಮಾಡಿಸ್ತಾ ಇದೆಯಲ್ಲ ಅಜ್ಜಿ. ನಿನ್ನ ಋಣನ ನಾನು ಯಾವತ್ತೂ ತೀರ್ಸಕ್ಕಾಗಿಲ್ಲ ಕಣಜ್ಜಿ. ಬರೀ ಮಾತಾಡ್ಕೊಂಡು ಕಿಸ್ಕೊಂಡು ಕುಂತ್ಕೊಬೇಡ. ಏನಾರ ಒಂದು ನೀನುವೆ ಮಾಡದ್ ಕಲಿ. ಸರಿನಾ? ಅಲ್ಲಿ ಕ್ಯಾಮೆ ಗೀಮೆ ಎಲ್ಲನೂ ಮಾಡ್ಬೇಕು. ನೀನುವೆ ನೋಡ್ಕೋಬೇಕು, ದುಡಿಬೇಕು. ಮದುವೆ ಆಗಿದ ತಕ್ಷಣ ಏನೇ ಬಿಟ್ಬಿಟ್ಟು ಬಂದ್ರೆ ಸಂದಕ್ಕಿರಕ್ಕಿಲ್ಲ. ಇಲ್ಲ ಇಲ್ಲ ಇಲ್ಲ, ಹಂಗೆಲ್ಲ ಮಾಡಕ್ಕಿಲ್ಲ ಕಣಜ್ಜಿ. ಓಹೋ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಬನ್ನಿ ಬನ್ನಿ, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ನೋಡಿ, ನನ್ನ ಮೊಮ್ಮಗನ್ನ ಅದೇ ನಿಮ್ಮ ಹೆಂಡತಿ ಕರ್ಕೊಂಡೋಗಿ ಬಡ್ಡಿ ಬಂಗಾರಮ್ಮಗೆ ತೋರಿಸ್ಬಿಡಿ. ಸಿಂಗಾಪುರದಿಂದ ಬಂದವನೇ ಅಂತ ಒಂಚೂರು ಹಂಗೋ ಹಿಂಗೋ ಹೇಳಿ. ಸರಿನಾ? ಎಲ್ಲ ನಾನು ನನ್ನ ಮಗಂಗೆ ಎಲ್ಲ ನನವೇ ಹೇಳಿದ್ದೀನಿ. ನೋಡೋಣ ಮುಂದಕ್ಕೆ ಏನಾಯ್ತದೋ ಎತ್ತೋ ನೋಡ್ಕೊಳ್ಳೋಣ. ಮದುವೆದೆಲ್ಲ ಆಮೇಕಿಂದ ನೋಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಕರ್ಕೊಂಡೋಗಿ. ನೋಡಿ, ಏಳ್ರದೆಲ್ಲ ಗೆಪ್ತಿ ಆಯ್ತಾನೆ. ಈಗ ಇವ್ ನನ್ನ ಮೊಮ್ಮಗ, ಅವಳು ನನ್ನ ಮೊಮ್ಮಗಳು. ಇಬ್ರಿಗೂ ಓಸಿ ಆಸ್ತಿ ಪಾಸ್ತ್ಯ ಮರಿದಂಗೆ ಬಾರ್ದು ಬಿಡಿ. ಸರಿನಾ? ನೀನ್ ಹೇಳದ ಮೇಲೆ ಮುಗೀತು. ನಾನ್ ಕೊಡಕ್ಕಿಲ್ಲ ಅಂತೀನಿ, ಕೊಟ್ಟೇ ಕೊಡ್ತೀನಿ. ಯಾವತ್ತಿದ್ರುನುವೆ ಇವ್ರಿಗೆ ಸೇರ್ಬೇಕಾಗಿರೋದಲ್ವೇ. ಬಿಡು, ಆ ಬಡ್ಡಿ ಬಂಗಾರಿ ಬುದ್ಧಿ ಕಲ್ಸಕ್ಕೆ ಅಂತ ಹೇಳ್ಬಿಟ್ಟು ಯಾರೋ ಒಬ್ರು ಬಂದೇ ಬರ್ತಾರೆ ಅಂತ ಗೊತ್ತಿತ್ತು. ಇವ್ರು ನಿನ್ನ ಮೊಮ್ಮಕ್ಕಳಿಂದ ನೀನು ಬುದ್ಧಿ ಕಲ್ತ್ಕೋಬೇಕು ಅಂತ ಹೇಳ್ಬಿಟ್ಟು ದೇವ್ರು ಹಣೆಗೆ ನೀನು ಬರೆದಿರ್ಬೇಕಾದ್ರೆ ನಾನೇನು ತಪ್ಸಕ್ಕಾಯ್ತದ ಹೇಳು? ಆಯ್ತು ಬಿಡು, ಆಗ್ಲಿ. ಅದು ಏನಾಯ್ತದ ಆಗ್ಲಿ, ನಾನು ನೋಡ್ಕೊತೀನಿ. ಏನಪ್ಪ, ನನ್ನ ಮಗಳನ್ನ ನೋಡಕ್ ಗೊತ್ತೀನಪ್ಪ. ಮಾವಯ್ಯ, ನೀವು ಯಾವಾಗ ಹೇಳಿದ್ರೆ ಅವಾಗ ಬರ್ತೀನಿ. ಇವತ್ತೇ ಬಂದ್ಬಿಡ್ಲಾ? ನನ್ನ ಜೊತೆ ನೀ ಬಂದ್ರೆ ಸಂದಕ್ಕಿರಕ್ಕಿಲ್ಲ. ಅವಳು ನನ್ನ ಶಾನೆ ನಂಬಕ್ಕಿಲ್ಲ. ಅವಳೊಂಥರ ಮನೆ ಹೇಳಿ ನನ್ನ ಎಲ್ಲಿ ನಂಬ್ತಾಳೆ. ಯಾವತ್ತಿದ್ರುನುವೆ ಅವಳೇ ನೀನು ನಂಬ್ಕೊಳ್ಳೋದು. ನಾಳೆ ಬಾ, ಇವತ್ತು ನಾನು ಮನೆಗೆ ಹೋಯ್ತೀನಿ. ಸರಿನಾ? ನನ್ನ ಮೊಮ್ಮಗನೊಂದ್ಕಿತ ಇನ್ನೊಂದ್ಕಿತ ಮಾತಾಡಿಸಿ ಹಂಗೆ ನೀವು ಹೋಯ್ತೀನಿ. ಆಮೇಕಿಂದ ಅವಳು ಏನು ಮಾಡ್ತಾಳೋ ನೋಡೋಣ. ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನನ್ನ ಮೊಮ್ಮಗ ಮಾತ್ರ ಮನೆಗೆ ಬರಬೇಕು. ಇವನಿಗೂ ಎಲ್ಲೂ ಹೆಣ್ಣು ಹುಡುಕಿ ಹುಡುಕಿ ಸಾಕಾಗೋಯ್ತು ನಮಗೂನುವೆ. ಏನಂತೆ ಬಿಡಿ. ಹೆಂಗೋ ಒಂದು ಹೆಣ್ಣು ಸಿಕ್ಬಿಟ್ರೆ ಸಾಕಲ್ವೇ? ನಿಮಗೂ ಗೊತ್ತಲ್ವಾ ನಾನು ಏನು ಅಂತ. ನನ್ನ ಮೇಲೆ ನಂಬಿಕೆ ಅಲ್ವಾ ನಿಮಗೆ? ಭಾಳ ಒಳ್ಳೆಯವ ನೀನು ಇವನಂತೂನುವೆ. ಆಯ್ತು ಹೇಳು. ಕೊಡ್ದೈತೀನಿ, ಕೊಟ್ಬಿಡ್ತೀನಿ ಹೇಳು. ಎಣ್ಣ ಅದೇ ನಮ್ಮವಳು ಒಬ್ಳು ಒಪ್ಕೊಬಿಟ್ರೆ ಸಾಕು. ಇನ್ನೇನು ತಾಪತ್ರಯ ಇಲ್ವಲ್ಲ. ಸರಿ ಆಯ್ತು, ಒಂಟಿ ಮತ್ತೆ ಟೇಮ್ ಆಯ್ತದೆ. ಸರಿ ಕಣಪ್ಪ, ನಾಳೆ ಬಾ. ಫೋನ್ ನಂಬರ್ ಕೊಟ್ಟಿದ್ದೀನಲ್ಲ, ಫೋನ್ ಹಾಕು. ಮಾತಾಡ್ತೀನಿ, ಬಂದ್ಬಿಡು ನಾಳೆ. ಮರಿಬೇಡ. ಸರಿ ಮಾವಯ್ಯ. ನಾನ್ ಕಳಿಸ್ತೀನಿ ಅಂತ ಹೇಳಿದ್ರೆ ಸಂದಕ್ಕಿರಕ್ಕಿಲ್ಲ. ಬ್ಯಾರೆ ಯಾರ್ದನ ಒಬ್ರದ್ದು ಹೆಸರು ಹೇಳ್ಕೊಡ್ತೀನಿ. ಅವ್ರು ಕಳಿಸಿದ್ರು ಅಂತ ಏನಾರ ಒಂದು ಯಾವ ಹೇಳ್ಬಿಟ್ಟು ಸುಮ್ಕಾಗು. ಸರಿ ಮಾವಯ್ಯ. ಛೇ, ಯಾರು ಅಡ್ಗೆ ಮನೆ ಬಾಕ್ಲಾಗ ಅಂತ ಅವಶ್ಯಕತೆ ಏನೈತೆ? ನಾನು ಏನಾದ್ರೂ ಊಟ ಮಾಡ್ಬೇಕೋ ಬೇಡವೋ? ಈ ಮನೇಲಿ ಏನಾದ್ರೂ ಒಬ್ರಿಗಾರು ತಲೆ ಐತಾ? ಹೊಟ್ಟೆ ಎಸಿತೈತೆ ಊಟ ಮಾಡ್ಬೇಕು ಅಂತಂದ್ರೆ ಅಡ್ಗೆ ಮನೆ ಬಾಗ್ಲಾಕೊಂಡು ಹೋಗಿದ್ರಲ್ಲ. ಥೂ, ಏನೇ ತೂಗಿ ಅನ್ಕೊಂಡ್ ಮಾತಾಡ್ತೀಯಾ? ನಮ್ಮ ಅಡ್ಗೆ ಮನೆ ನಾವು ಬಾಕ್ಲಾಕತ್ತೀವಿ. ಯೋಗ್ಯತೆ ಇದ್ರೆ ಮೊಯ್ ಬಾಕ್ಸ್ ದುಡ್ದು ರೇಸ್ ಅಂತಂದು ಹಾಕೊಂಡು ಸಂಸಾರ ಮಾಡಿ ತೋರ್ಸೆ. ನಮ್ಮ ಅಮ್ಮ ದುಡ್ದಾಕಿದ ದುಡ್ಡಾಗೆ ನಾ ಹಾಕಕ್ಕೇನೆ ಬಂದಿದ್ಯಾ? ಅಡ್ಗೆ ಮನೆಗೆಲ್ಲ ನಮ್ಮ ಅಮ್ಮ ನನಗೆ ಅಂತ ಹೇಳ್ಬಿಟ್ಟು ದುಡ್ದಾಕಿರೋ ಅನ್ನ ಇರೋದು. ನಿನಗೆ ಅಂತ ಹೇಳ್ಬಿಟ್ಟು ಏನು ದುಡ್ದಾಕಿಲ್ಲ. ನಿಂಗೆ ಯೋಗ್ಯತೆ ಇದ್ರೆ ನೀನು ಮೊಯ್ ಬಾಕ್ಸ್ ದುಡ್ಕೊಂಡು ತಿನ್ನು. ಥು, ತಿನ್ನ ಊಟಕ್ಕೂ ಸಾಯ್ತಿರಲ್ಲ ನೀವು. ನಿಮ್ಮಂತ ಮನೆಗೆ ಬಂದಲ್ಲ ಚೊಪ್ಪಲಿ ತಗೊಂಡು ಹೊಡ್ಕೋಬೇಕು ನಾನಂತೂ. ಸರಿ ಬಿಡು, ಆಯ್ತು. ನನಗೆ ಗೊತ್ತು ಹೆಂಗ್ ತಿನ್ಬೇಕು ಅಂತ ಹೇಳ್ಬಿಟ್ಟು. ತಿನ್ನು. ಬ್ಯಾಡ ಅಂತಂದವ್ರು ಯಾರು? ನಿನಗೇನಾರ ನಾನು ಬ್ಯಾಡ ಬೇಡ ಅಂತ ಏನಾರ ಹೇಳ್ಬಿಟ್ಟು ನೀನು ಕೂತ್ಕೊಂಡಿದ್ನಾ? ಅಡುಗೆ ಮನೆ ಬಾಗ್ಲು ನಿನಗೆ ಅಂತ ಯಾವತ್ತೂ ತೆಗಿಯಕ್ಕಿಲ್ಲ. ನಿನ್ನಂತೊಳ್ಳೆಲ್ಲ ಅಡುಗೆ ಮನೆ ಒಳಗಡೆ ಪುಟ್ಕೊಳಕಿಲ್ಲ ನಾವು. ನೀವು ಯಾವತ್ತಿದ್ರು ಹಾಲು ರೂಮು ಅಂತ ಓಡಾಡ್ಕೊಂಡಿರ ಅಷ್ಟೇ ನಿನಗೆ. ಇನ್ನೊಂದ್ಕಿತ ಏನಾರ ಅಲ್ಲಿ ಇಲ್ಲಿ ಅಂತೇಳ್ಬಿಟ್ಟು ಅಡುಗೆ ಮನೆ ಅಂತ ಏನಾರ ಬಂದ್ಯೋ ಆವಾಗ ನೋಡಿಸ್ತೀನಿ ನಿನಗೆ. ಅದು ಹೆಂಗ್ ಮಾಡ್ಕೊಂಡು ತಿಂತೀಯೋ ತಿನ್ನು. ನಮ್ಮಮ್ಮ ಎಲ್ಲ ನನಗೆ ಮಾಡಿರೋದು. ಒಂದಿನ ಬರ್ತೈತೆ ಸರಿಯಾಗಿ ಬರ್ತೈತೆ ಟೈಮು. ಅವತ್ತು ಉತ್ತರ ಕೊಡ್ತೀನಿ. ಇವತ್ತು ಉತ್ತರ ಕೊಟ್ರೆ ಅಷ್ಟು ಚೆನ್ನಾಗಿರಲ್ಲ. ನೀನು ನನ್ನ ಜಾಗದಾಗ ನಿಂತ್ಕೊಂಡಿರ್ತಿಲ್ಲ, ಆವಾಗ ಉತ್ತರ ಕೊಡ್ತೀನಿ. ಇದು ನನ್ನ ಗಂಡನ ಮನೆ. ನಿನಗೆ ಎಷ್ಟು ಅಧಿಕಾರ ಐತೆ ನನಗೂ ಅಷ್ಟೇ ಅಧಿಕಾರ ಐತೆ. ಸರಿನಾ? ಏನೇ ಮಾಡಂಗಿದ್ಯಾ? ನೀನು ಏನು ಮಾಡಂಗಿದ್ಯಾ? ಅಪ್ಪ ಬಂದ? ಅಮ್ಮ ಅಮ್ಮ, ಅಪ್ಪ ಬಂತ ನೋಡು. ಮಾವಯ್ಯ, ಆಶೀರ್ವಾದ ಮಾಡಿ ಮಾವಯ್ಯ. ದೀರ್ಘ ಸುಮಂಗಲಿ ಭವ ಕಣಮ್ಮ. ಬನ್ನಿ ಕೂತ್ಕೊ ಬನ್ನಿ ಮಾವಯ್ಯ. ಕಾಫಿಗೇನಾದ್ರೂ ಇಕ್ತೀನಿ. ಪರವಾಗಿಲ್ಲ ಕಣಮ್ಮ, ಎಲ್ಲ ಮಾಡ್ಕೊಂಡೇನೆ ಬಂದೆ. ನೀನು ನೋಡಿ ಬಹಳ ಖುಷಿ ಆಯ್ತು. ತುಂಬಾ ದಿನ ಆಗಿತ್ತು ನಾನು ಊರಿಂದ ಹೊರಗಡೆ ಹೋಗ್ಬಿಟ್ಟು. ಬಂದೇ ಇರ್ಲಿಲ್ಲ ಕಣಮ್ಮ ನಾನಂತೂ. ಈಗ ನನಗೆ ಬಂದಿದ್ದು ಎಲ್ಲೋ ಸಮಾಧಾನ ಆಯ್ತು. ನಿನ್ನಂತ ಸೊಸೆನ ಪಡೆಯಕ್ಕೆ ಪುಣ್ಯ ಮಾಡಿದ್ದೆ ಅಂತ ಅನ್ನಿಸ್ತದೆ.
ಅಮ್ಮ ಊರೂರು ತಿರ್ಗಕ್ ಹೋಗವನೇ ಎಲ್ಲೋದ ಹಂಗೆ ಹಿಂಗಿಂತ ಬೈಕತ್ತಾಯ್ತು. ಇಲ್ಲಿ ನೋಡಿದ್ರೆ ಅಮ್ಮ ನೋಡೋದ್ ಬಿಟ್ಬಿಟ್ಟು ಇವಳ ಹತ್ರ ಮಾತಾಡ್ಕೊಂಡು ನಿಂತಿದ್ಯಲ್ಲ. ಅಮ್ಮ ನಿಂತಾಗ ಏನೋ ಮಾತಾಡ್ಬೇಕು ಬಹಳ ಮುಖ್ಯವಾದ ವಿಷಯ ಅಂತ ಹೇಳ್ತಾ ಇತ್ತು ಕಣಪ್ಪೋ. ನೀನ್ ಹಿಂಗ್ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಹೆಂಗೆ? ಅಮ್ಮ ಇಲ್ಲೇ ಎಲ್ಲ ಹೋಗಿರ್ಬೇಕು ಬರ್ತದೆ ಅಂತ ಅನಿಸ್ತದೆ. ನೀವು ಅಮ್ಮ ಬಂದಿದ ತಕ್ಷಣ ಅದೇನ್ ವಿಷಯ ಅಂತ ಕೇಳಿ. ಇವಳು ಬೇಕಂತ ಅಣ್ಣನ ಬುಟ್ಟಿಗೆ ಹಾಕಬಿಟ್ಟು ಯಾಮರ್ಸ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಟ್ಟು ಬಂದವಳಿ ಮನೆಯಾಳಿ. ಇವಳ್ತಾಗ ಏನ್ ಮಾತಾಡಿರಿ ನೀವು? ಹಾ ನೋಡಿ, ಇವಳ್ತಾಗ ಏನು ಮಾತಾಡಕ್ಕೆ ಹೋಗ್ಬೇಡಿ ನೀವು. ನೋಡವ್ವ ಸುಮ್ನೆ ಯಾಕೆ ಗಲಿಬಿಲಿ ಮಾತಾಡಿಯೇ? ನಿಮ್ಮ ಅಮ್ಮ ಬಂದ್ಮೇಲೆ ನಿಮ್ಮ ಅಮ್ಮನ ತಾಗೂ ಮಾತಾಡ್ತೀನಿ. ಮನೆ ಸೊಸೆ ಅಲ್ವೇನವ? ಅದಕ್ಕೆ ನೀನಿಯ ನಾನು ಮಾತಾಡ್ತಾ ಇದ್ದೆ. ಮನೆ ಸೊಸೆತಾಗ ಮಾತಾಡ್ದಾಗ ನೀನು ಯಾರ್ತಾಗ ಮಾತಾಡಕ್ಕಾಯ್ತದೆ? ಹೋಗಿ ನಿಮ್ಮ ಅಮ್ಮ ಎಲ್ಲೋಳ ಕರ್ಕೊಬಿಟ್ಟು ಬಾ ಹೋಗು ಸರ್ನ. ನಾನು ನೋಡ್ಕೊತೀನಿ, ಮಾತಾಡ್ತೀನಿ ಹೋಗು. ಅವಯ್ಯ ಬಂದ್ ಕೂತ್ಕೊ ಬನ್ನಿ ಮಾವಯ್ಯ. ಆಹಾ ಏನ್ ವಿನಯ, ಏನ್ ಗೌರವ, ಎಲ್ಲ ನಿಮ್ಮ ಅಜ್ಜಿ ತರನೇನಿಯ. ಅಯ್ಯೋ ಆ ಥರ ಇಲ್ಲ ಮಾವಯ್ಯ. ಕಾಫಿ ಇಕ್ಕೊಂಬಿಟ್ಟು ಬರೋಣ ಅಂತ ಅನ್ಕೊಂಡೆ. ಆದ್ರೆ ಅಡುಗೆ ಮನೆ ಬೀಗನೂ ಹಾಕೊಂಡು ಹೋಗೋರೆ ಮಾವಯ್ಯ. ತಿನ್ನಕ್ಕೂ ಊಟ ಇಲ್ದಂಗೆ ಮಾಡೋರೆ. ನಿಮಗೆ ಕಾಫಿ ಹೆಂಗ್ ಮಾಡ್ಕೊಂಬರ್ಲಿ, ನೀರು ಹೆಂಗ್ ತಗೊಂಡ್ ಬರ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದು ಅವರು ನೀನಿನ್ನೂ ಹೊಸ್ದಾಗಿ ಬಂದಿದ್ಯಾ ಕಣಮ್ಮ. ನಿನಗೆ ಏನ್ ಗೊತ್ತಾಗ್ತದೆ ಇನ್ನೂ ಗೊತ್ತಾಗಕ್ ಬಹಳ ಟೈಮ್ ಹಿಡಿತದೆ. ನೀನ್ ಏನ್ ಯೋಚನೆ ಮಾಡಕ್ ಹೋಗ್ಬೇಡ ಕಣವ. ಎಲ್ಲ ನಾನು ನೋಡ್ಕೊತೀನಿ. ಈ ಮನೆ ವಿಚಾರ ನನಗೇನು ಗೊತ್ತಿಲ್ದಿರೋ ವಿಚಾರ ಏನಲ್ಲ. ಸುಮಾರು ವರ್ಷಗಳಿಂದ ನನಗೂ ಎಲ್ಲ ವಿಚಾರನೂ ಗೊತ್ತಿಲ್ದಂಗೆ ಮೂಕ್ನಾ ಕುಂತಿದ್ದೀನಿ ಅಷ್ಟೇನೆ. ಸರಿ ಬಿಡು. ಅಯ್ಯೋ ಕಾಫಿ ಕುಡ್ದು ಏನವಾಗಬೇಕು. ಪಾಪ ನೀನು ಸಿಕ್ಕೊಂಡಿದ್ಯೇನೋ ನೋಡವಾ. ಇರು ನನ್ನ ಮಗಂಗೆ ಫೋನ್ ಹಾಕ್ತೀನಿ. ನಿಂಗೆ ಏನಾರ ಹೊಸಿ ತಿನ್ನಕ್ ತಂದು ಕೊಡ್ತಾನೆ, ತಿನ್ಕ. ಅವಳು ಹಂಗೆ ನೀನು ಇಷ್ಟೆಲ್ಲಾನು ಸ್ಮೂತ್ ಆಗಿದ್ಬಿಟ್ರೆ ಆಗಕ್ಕಿಲ್ಲ. ಹೊಸಿ ನೀನು ಗೊಡ್ಸಾಗಿ ನಿಂತ್ಕೋಬೇಕು. ಏನ್ ಮಾಡೋಣ ಮಾವಯ್ಯ, ಎಷ್ಟ ಮಾತಾಡಿದ್ರು ಇಷ್ಟೇನೆ. ಯಾವ್ದೋ ಒಂದು ಚಿಕ್ಕ ರೂಮ್ ಕೊಟ್ಟವ್ರೆ. ಅಯ್ಯೋ ಮತ್ತೆ ಅಡುಗೆ ಏನಾದ್ರು ಅಡುಗೆ ಮನೆಗೆ ಹೋಗಕ್ ಬಿಡಲ್ಲ. ಯಾವಾಗಾದ್ರು ತೆಗ್ದಿದ್ರೆ ಹಾಕೊಂಡು ತಿನ್ಬೇಕು, ಇಲ್ಲ ಮುಚ್ಚಿದ್ರಂತೂ ಹಾಕೊಂಡು ತಿನ್ನಕ್ಕೂ ಆಗಲ್ಲ. ಆ ಥರ ಪರಿಸ್ಥಿತಿ ಮಾವಯ್ಯ. ಅಮ್ಮ ಫೋನ್ ಮಾಡಿದ್ರು, ನಿಮ್ಮ ವಿಚಾರ ಎಲ್ಲ ಹೇಳಿದ್ರು. ನೀವು ಅಲ್ಲಿಗೆ ಹೋಗಿದ್ರಿ ಅಂತ ಯಾರಿಗೂ ಹೇಳ್ಬೇಡ ಅಂತಲೂ ಹೇಳಿದ್ರು. ನಾನು ಸರಿ ಬಿಡು ಆಯಿತು ಅಂತಲೂ ಸುಮ್ಮನೆ ಅದೇ ಮಾವಯ್ಯ. ನನಗಂತೂ ಈ ಮನೆಗಿರೋಕೆ ಇಷ್ಟನೇ ಇಲ್ಲ. ಈ ಮನೆ ಬಿಟ್ಬಿಟ್ಟು ಬೇರೆ ಮನೆಗೆ ಎಲ್ಲಾದರೂ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಮಾವಯ್ಯ. ನಾನು ಹೆಂಗೋ ಕೆಲ್ಸಕ್ಕೆ ಹೋಗಿ ದುಡಿತೀನಿ. ಬೇಕಾದ್ರೆ ನನ್ನ ಗಂಡನೂ ದುಡಿತಾನೆ. ಏನೋ ಒಂದು ವ್ಯವಸ್ಥೆ ಮಾಡಿದ್ರಾಯ್ತು. ರಾತ್ರಿ ನಮ್ಮ ಮನೆಯವ್ರನ್ನ ಕೇಳಿದ್ರೆ ನಾನು ಬರಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಏನು ಮಾಡಬೇಕು ಅಂತ ದಿಕ್ಕೇ ತೋಚ್ತಾ ಇಲ್ಲ ಮಾವಯ್ಯ ನನಗೆ. ಇಲ್ಲಿ ಇವ್ರು ಊಟಕ್ಕೂ ಹಾಕಲ್ಲ. ಬೇರೆ ನಾನು ಹೋಗಿದ್ರೆ ನನ್ನ ಮಗುನಾದರೂ ಕರ್ಕೊಂಡು ಬಂದಿರಿ ಇರಿಸ್ಕೊಬೋದಿತ್ತಲ್ಲ ಅಂತ ಆಸೆ. ಅಯ್ಯೋ ಬಿಡಿ ಪಾಪ, ನೀವು ಈಗಿನ್ನೂ ಬಂದಿದ್ದೀರಾ. ಸುಮ್ಮನೆ ನಿಮ್ಮ ಹತ್ರ ನಾನು ಕಷ್ಟಗಳೆಲ್ಲ ಹೇಳ್ಕೊಂಡು ಸುಮ್ಮನೆ ನಿಮಗೆ ಬೇಜಾರು ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಪರವಾಗಿಲ್ಲ, ನಾನು ಹಣೆ ಬರಲ್ವಾ. ಅಪ್ಪ ಯಾವಾಗ ಬಂದಪ್ಪ? ಈಗ ಮಗ ಈಗ ತಾನೇ ಬಂದೆ. ಏನ್ಲಾ ಮದ್ವೆನೆ ಮಾಡ್ಕೊಬಿಟ್ಟಿದ್ಯಲ್ವೇನ್ಲ? ಗೊತ್ತಾಯ್ತು ಕಣಪ್ಪ ಎಲ್ಲ ವಿಷಯನುವೆ. ಅಪ್ಪ ಅದೇನೋ ಆಗೈತು ಬಿಡಪ್ಪ. ಏನೋ ಮಾಡಕ್ಕೋಗಿ ಏನೋ ಹೊಸಿ ಇದಾಯ್ತು. ಅಮ್ಮ ಎಲ್ಲಾಯ್ತು ಮಾತಾಡಿಸ್ದ ಅಮ್ಮನ? ಮಗ ಗಂಡ್ಸಾದನು ಹೆಂಡ್ತಿನ ಸುಪ್ಪಾಗಿ ನೋಡ್ಕೊಳ್ಳೋದು ಗಂಡ್ಸಿನ ಕರ್ತವ್ಯ ಕಣ್ಲ ಮಗ. ನೋಡು ಆಗಿದ್ದಾಯ್ತು ಹೋಗಿದ್ದೋಯ್ತು ಕಣ್ಮಗ. ನೋಡು ಆ ಮಗ ಬೆಳಗ್ಗೆಯಿಂದ ತಿಂದಿಲ್ಲ. ನಿಮ್ಮ ಅಮ್ಮ ಅಡುಗೆ ಮನೆ ಬಾಗ್ಲು ಬಿಡ್ಕೊಂಡು ಹೋಗೋಳಂತ ಇಲ್ಗೋನುವೆ. ಕಟ್ಕೊಂಡು ಹೆಂಡ್ತಿಗೆ ಕೂಳು ಬೇಸಾಕ್ ಕೂಳು ನೀರು ಕೊಡ್ಲಿಲ್ಲ ಅಂದ್ರೆ ಅವ್ನು ಯಾರನ್ನ ಗಂಡ್ಸು ಅಂತ ಕರೀತಾನಲ್ಲ ಮಗ. ಹೇಳು, ನಂಗೆ ಗೊತ್ತಿರ್ಲಿಲ್ಲ ಕಣಪ್ಪ. ನೋಡ್ಲ ಮಗ, ನಿನಗೆ ಒಳ್ಳೆ ಹೆಂಡ್ತಿ ಸಿಕ್ಕವಳೆ. ನಂಗೆ ಬಾಯಿ ಬಜಾರಿ ಹೆಂಡ್ತಿ ಅಂತೂ ಸಿಕ್ಕಿಲ್ಲ. ನಂದು ಎಲ್ಲ ನಡೀತದೆ ಮನೆಯಾಗೆ. ನೀನಾದ್ರೂ ಹೊಸಿ ಮುಂದೆ ನಿಂತ್ಕೊಂಡು ನೀನು ಎಂಡ್ರೋದು ಹೊಸಿ ಏನಾರ ನೋಡ್ಕೋಬೇಕು ಕಣ್ಮಗ. ಹೆಣ್ಮಕ್ಳನ್ನ ಅಯ್ಯೋ ಒಂದ್ಸರಿ ಉದ್ದಾರ ಆಯ್ತದ. ಹೋಗು ಒಂದು ರೂಮ್ ಕರ್ಕೊಂಡೋಗಿ ಕೂರಿಸಿ ಏನಾರ ಒಂಚೂರು ಹಣ್ಣು ಹಂಪಲು ಕೊಟ್ಟು ಹೋಗುವ ಮಾದೇವಯ್ಯನ ಹೋಟ್ಲಾಗೆ ಏನಾರ ಒಂಚೂರು ಪಟ್ನ ಕಟ್ಸ್ಕೊಬಿಟ್ಟು ಬಂದು ಕೊಡು, ತಿನ್ಕತ್ತದೆ ಮಗ. ಅಯ್ಯೋ ಮಾವಯ್ಯ ಏನು ಬೇಡ. ಕೀ ಕೊಟ್ಟಿದ್ರೆ ನಾನೇ ಅಡುಗೆ ಮಾಡ್ಕೊತಾ ಇದ್ದೆ. ಪರವಾಗಿಲ್ಲ ಬಿಡಿ. ಏನು ಬೇಡ, ಹಾಗೇನೇ ಇರ್ತೀನಿ, ಪರವಾಗಿಲ್ಲ. ಬಿಡು, ನಾನು ಹೋಗಿ ತಗೊಂಡು ಬರ್ತೀನಿ. ನನಗೆ ಗೊತ್ತಿರಲಿಲ್ಲ ನೀನು ಊಟ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಗೊತ್ತಾಯ್ತಲ್ಲ, ತಗೊಬಿಟ್ಟು ಬರ್ತೀನಿ ಬಿಡು, ಹೋಗಿ ತಿನ್ನಿವಂತೆ. ನೋಡಬಾ, ನಿನ್ನ ಗಂಡನ ಒಬ್ಬು ನಿನ್ನ ಕೈಯಾಗಿಡ್ಕ ಎಲ್ಲ ಸರಾಗವಾಗಿ ನಿನ್ನ ಕೈಗೆ ಬರ್ತದೆ, ಸರಿನಾ? ನೀನೇನು ತಲೆ ಕೆಡಿಸ್ಕೊಬೇಡ. ನಂಗೆ ಗೊತ್ತು ನಾನು ಏನು ಮಾಡಬೇಕು ಅಂತ. ನಿಂಗೆ ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ. ಯಾವಳು ಬಂದು ಏನು ಹೇಳಿದ್ರು ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಮಾಡೋದನ್ನ ಮಾಡ್ತೀನಿ. ನಿನ್ನ ಮಗನ ನೋಡಿದೆ, ನನ್ನ ಮೊಮ್ಮಗನ್ನ ಭಾಳ ಮುದ್ದಾಗವನೇ ತುಂಟ. ಹೆಂಗೋನೋ ನಿಮ್ಮ ಸಂಸಾರಕ್ಕೆ ಯೋಚನೆ ಮಾಡಬೇಡ, ನಾನು ನೋಡ್ಕೊತೀನಿ. ಹೋಗವ, ಹೋಗಿ ರೂಮ ಕುಂತ್ಕೊಂಡು ಹಣ್ಣು ಹಂಪಲು ತಿನ್ನೋಗು. ಬುತ್ತನ್ನ ಅಷ್ಟು ಕಟ್ಟಿಸ್ಕೊಂಡು. ಸರಿ ಮಾವಯ್ಯ ಆಯ್ತು. ಎಲ್ಲನೂ ಅವ್ರ ಅಜ್ಜಿ ಹೋಲ್ಕೆನೆಯ. ಇನ್ನೂ ನೆನಪಾಗ ಹಂಗೆ ಉಳ್ದವಳೆ. ಬರೋಕ್ಕೆ ಮನ್ಸಿರ್ಲಿಲ್ಲ. ಏನು ಮಾಡನಿ, ಬರಲೇಬೇಕಾಯ್ತಲ್ಲ.